ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಪದ್ಧತಿಗಳು ಎಲ್ಲವನ್ನೂ ಕೂಡ ಗಮನಿಸಿ ನೋಡೋಕ್ಕೆ ಹೋದಾಗ ಕೆಲವು ಸಾರಿ ಒಂದು ಪ್ರಶ್ನೆಗಳು ಉದ್ಭವಿಸುತ್ತೆ. ವಿವಾಹ ವಿಷಯಗಳಲ್ಲಾಗ್ಬೋದು, ಮಾಂಗಲ್ಯ ಧಾರಣೆ ಆಗ್ಬೋದು, ಸಪ್ತಪದಿ ಇರ್ಬೋದು, ಅರುಂಧತಿ ನಕ್ಷತ್ರ ಇರ್ಬೋದು. ಹಾಗೆ ಈ ಒಂದು ಕಾರ್ಯಗಳು ಅಥವಾ ನಮ್ಮ ಪದ್ಧತಿಗಳಲ್ಲಿ ಇದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ತತ್ವ ಇರ್ಬೋದು, ಇತಿಹಾಸ ಇರ್ಬೋದು, ಪುರಾಣ ಇರ್ಬೋದು, ನಾವು ಒಂದು ಸ್ವಲ್ಪ ತಿಳ್ಕೊಳಕ್ಕೆ ಹೋದಾಗ ಭಾಳಷ್ಟು ಶುಭ ಕೂಡ ಆಗುತ್ತೆ. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಅರುಂಧತಿ ನಕ್ಷತ್ರ, ನಮಗೆ 27 ನಕ್ಷತ್ರಗಳು ಚೆನ್ನಾಗಿ ಗೊತ್ತಿದೆ. ಈ ಅರುಂಧತಿ ನಕ್ಷತ್ರವನ್ನು ವಿವಾಹವಾದ ನಂತರ ನಮಗೆ ವಿವಾಹ ಕಾರ್ಯ, ಮಾಂಗಲ್ಯ ಧಾರಣೆ ಮುಗಿದ ನಂತರ ಪ್ರಪ್ರಥಮವಾಗಿ ಪುರೋಹಿತರು ನಮಗೆ ಆಕಾಶದ ಕಡೆ ಬೆರಳಿಟ್ಟು ತೋರಿಸಿ ನಿಮಗೆ ಅರುಂಧತಿ ನಕ್ಷತ್ರ ಕಾಣಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅಥವಾ ತೋರಿಸ್ತಾರೆ. ನೋಡಿ ನಮಸ್ಕಾರ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ನಾವೇನು ಮಾಡ್ತೀವಿ ಆ ಸಮಯದಲ್ಲಿ, ನಾವು ಅಂದರೆ ಅಲ್ಲಿ ಗಂಡು ಹೆಣ್ಣು ಅದು ಯಾವುದೋ ಅವರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಏನು ನೋಡ್ತೀವೋ ಕಾಣಿಸ್ತೈತೋ ಗೊತ್ತಿಲ್ಲ, ಆದರೆ ಆ ಒಂದು ಭಾಗಕ್ಕೆ, ಆಕಾಶದ ಭಾಗಕ್ಕೆ ನಾವು ನಮಸ್ಕಾರವನ್ನು ಮಾಡ್ತೀವಿ. ಇದರ ವಿಶೇಷ ಏನು? ಅರುಂಧತಿ ನಕ್ಷತ್ರ ಅಂದರೆ ಏನು? ಇದರ ಫಲ ಏನು? ಯಾಕೆ ಈ ಒಂದು ವಿವಾಹ ಆಗಿರ್ತಕ್ಕಂಥ ನವ ವಧು ವರಗಳು ಯಾಕೆ ವಧುವರ ಇಬ್ಬರು ಯಾಕೆ ನೋಡಬೇಕು ಅಂತಕ್ಕಂಥ ಪ್ರಶ್ನೆಗೆ ನಾವು ಇವತ್ತಿನ ದಿವಸ ಹುಡುಕುತ್ತಾ ಏನು ಸಮಾಧಾನ ಹುಡುಕ್ತಾ ಇದ್ದರೆ, ಬ್ರಹ್ಮದೇವರ ಪುತ್ರಿಯಾಗಿರ್ತಕ್ಕಂಥ ಸಂಧ್ಯಾದೇವಿ ಅಂತ ಭಾಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೂಪವತಿ ಇರ್ತಾಳೆ. ಬ್ರಹ್ಮದೇವರ ಪುತ್ರಿ ಸಂಧ್ಯಾದೇವಿ. ವಸಿಷ್ಠ ಮಹರ್ಷಿಗಳು ಆಕೆಯ ರೂಪ, ಯೌವನ, ಆಕೆಯನ್ನು ನೋಡಿ ಆಕೆಗೆ ಒಂದು ಆರ್ಡರ್ ಮಾಡ್ತಾರೆ, ನೀನು ಈ ದೇಹ ಇದನ್ನು ಅಗ್ನಿಗೆ ಆಹುತಿ ಮಾಡಬೇಕು ಅಂದಾಗ ಆಕೆ ಹಿಂದು ಮುಂದು ನೋಡದೆ ವಸಿಷ್ಠರ ಆಜ್ಞೆಯಂತೆ ಅಗ್ನಿಗೆ ಆಹುತಿ ಆಗಿಬಿಡ್ತಾಳೆ. ಯಾಕೆಂದರೆ ದೇವತೆ ಆಗಿರ್ತಾಳೆ. ಆಮೇಲೆ ಆಕೆ ಸ್ತ್ರೀ ರೂಪ ಧರಿಸಿ ಸಂಧ್ಯಾ ಮತ್ತು ಪ್ರಾತಃ ಕಾಲದಲ್ಲಿ ಸ್ತ್ರೀ ರೂಪ ಧಾರಣೆ ಮಾಡಿಕೊಂಡು ಆಕೆ ಈ ಒಂದು ಜನ್ಮವನ್ನು ತಾಳ್ತಾಳೆ. ಜನ್ಮ ತಾಳಿದ ತಕ್ಷಣ ಇದೇ ವಸಿಷ್ಠ ಮಹರ್ಷಿಗಳು ಆಕೆಯನ್ನು ವಿವಾಹ ಆಗೋದಕ್ಕೆ ಇಚ್ಛೆ ಪಟ್ಟಾಗ, ಆಕೆಯೂ ಕೂಡ ಸಮ್ಮತಿಯನ್ನು ಸೂಚಿಸಿದಾಗ ವಸಿಷ್ಠ ಮಹರ್ಷಿಗಳೇನು ಮಾಡ್ತಾರೆ, ಆಕೆಗೆ ಕಮಂಡಲ ಮತ್ತು ತನ್ನಲ್ಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಕೊಟ್ಟು, ಇದು ನೀನು ಇಟ್ಕೊಂಡಿರಮ್ಮ, ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಇವರು ಓದೋರು ಸುಮಾರು ವರ್ಷಗಳು ಬರೋದೇ ಇಲ್ಲ. ತಪಸ್ಸಿಗೆ ಹೋದ್ರೋ, ಎಲ್ಲೋದ್ರೋ, ಪರೀಕ್ಷೆ ಮಾಡೋಕ್ಕೆ ಹೋದ್ರೋ ಗೊತ್ತೇ ಇಲ್ಲ. ಆದರೆ ಸುಮಾರು ವರ್ಷಗಳ ಕಳೆದ ನಂತರ ಬಂದಾಗ ಆ ತಾಯಿ ಅವರು ಕೊಟ್ಟಿರ್ತಕ್ಕಂಥ ಕಮಂಡಲ, ಅವರು ಕೊಟ್ಟಿರ್ತಕ್ಕಂಥ ತನ್ನ ಬಳಿ ಇದ್ದಂಥ ಎಲ್ಲವನ್ನೂ ಕೂಡ ಆ ವಸಿಷ್ಠ ಮಹರ್ಷಿಗಳಿಗೆ ಕೊಟ್ಟಿದ್ದ ತಕ್ಷಣ ಸಾಕಷ್ಟು ವರ್ಷಗಳು ಕಾಯ್ತಾರೆ. ಕೊಟ್ಟಿದ್ದ ತಕ್ಷಣ ಅವರು ಬಹಳ ಸಂತೃಪ್ತಿ ಪಡ್ತಾರೆ. ಆಮೇಲೆ ಆಕೆಯನ್ನು ವಿವಾಹ ಆಗ್ತಾರೆ. ಅಂದಿನಿಂದ ಆಕೆಗೆ ಒಂದು ವರವನ್ನು ಕೊಡ್ತಾರೆ. ಈ ಜಗತ್ತಿನಲ್ಲಿ ಆಕಾಶದಲ್ಲಿ ಅರುಂಧತಿ ನಕ್ಷತ್ರವಾಗಿ ನೀನು ಇರ್ತೀಯ ತಾಯಿ. ಯಾರು ವಿವಾಹ ಆಗ್ತಾರೆ ಆ ಒಂದು ವರ ಮತ್ತು ವಧು ವಿವಾಹವಾದ ತಕ್ಷಣ, ಅಂದರೆ ಮಾಂಗಲ್ಯ ಧಾರಣ ಆದ ತಕ್ಷಣ, ಅದು ಬೆಳಗಿನ ಮುಹೂರ್ತ ಇರುತ್ತೆ, ಮಧ್ಯಾಹ್ನದ ಮುಹೂರ್ತ ಇರುತ್ತೆ, ಸಂಧ್ಯಾಕಾಲದ ಮುಹೂರ್ತ, ಯಾವುದೇ ಮುಹೂರ್ತ ಇರಲಿ, ಯಾವ ಸಮಯವೇ ಇರಲಿ, ಹಗಲೇ ಇರಲಿ, ಆ ಹಗಲಿನಲ್ಲಿ ನಿನ್ನನ್ನು ಅವರು ದರ್ಶನ ಮಾಡಿಕೊಂಡ್ರೆ ಅವರಿಗೆ ಬಹುಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಆ ಸ್ತ್ರೀಗೆ, ಆ ಒಂದು ವಧುವಿಗೆ ಅಥವಾ ವರ ವಧು ಇಬ್ಬರಿಗೂ ಕೂಡ ಒಂದು ತಾಳ್ಮೆ, ಸಹನೆ, ಎಲ್ಲೋ ಒಂದು ಕಡೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲವೂ ಕೂಡ ನಿನಗೆ ಇಷ್ಟು ವರ್ಷ ನೀನು ಕಾದ ರೀತಿಯಲ್ಲಿ ಅವ್ರಿಗೂ ಸಹ ಆ ಗಂಡು ಹೆಣ್ಣಿಗೆ ಒಂದು ತಾಳ್ಮೆ ಬರಲಿ, ಸಹನೆ ಬರಲಿ, ಪ್ರೀತಿ ಬರಲಿ. ಆಮೇಲೆ ಕಾಯುವ ಮನಸ್ಸಿನ ಭಾವನೆ. ಈಗ ಯಾರು ಕಾಯಕ್ಕೆ ಹೋಗ್ತಾರೆ? ಒಂದು ಗಂಡ ಏನಾದರೂ ಒಂದು ಮಾತು ಅಂದ್ಬಿಟ್ರೆ ತಕ್ಷಣವೇ ಡಿಸಿಷನ್ ತೊಗೊಂಡು ಡೈವರ್ಸ್ ಕೊಟ್ಟು ಹೋಗ್ತಾರೆ. ಆ ರೀತಿ ಬೇಡ, ತಾಳ್ಮೆ ಇರಲಿ ಅಂತಕ್ಕಂಥದ್ದು. ಮತ್ತು ಆ ಅರುಂಧತಿಯ ಕೃಪಾಶೀರ್ವಾದ ಈ ವಧುವರರಿಗಿರಲಿ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಕೆಲವು ಪುರೋಹಿತರಂತೂ ಕೂಡ ಅರುಂಧತಿ ಜೊತೆಗೆ ವಸಿಷ್ಠರ ಒಂದು ನಕ್ಷತ್ರ ಕೂಡ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿರ್ತೀವಿ. ಹಾಗಾಗಿ ಇದು ಸಹನೆ, ತಾಳ್ಮೆ ಮತ್ತು ಯೋಚನಾ ಶಕ್ತಿಗಳು ಬೆಳೆಸ್ಕೊಳ್ಳೋಕ್ಕೆ ಒಂದು ಪ್ರತೀಕವಾಗಿ ಅರುಂಧತಿಯ ಒಂದು ಅನುಗ್ರಹ ಇರಲಿ ಅಂತನ್ನೋ ಉದ್ದೇಶದಿಂದ ಅರುಂಧತಿ ನಕ್ಷತ್ರವನ್ನು ತೋರಿಸ್ತಾರೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.